ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಭಗವಂತನ ದಯೆಯಿಂದ ಆರಾಮಾಗಿದ್ದೀರಾ ಅಂತ ತಿಳಿತಾ ನಾನಿವತ್ತು ಮೆಣಸಿನ ರೈಸ್ ಅಂದರೆ ಪೆಪ್ಪರ್ ರೈಸ್ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ಪೆಪ್ಪರ್ ರೈಸು ನೆಗಡಿಗೆ, ಕೆಮ್ಮಿಗೆ ಏನಾದರೂ ಇದ್ದಾಗ ಬಾಣಂತಿಯರಿಗೆ ಇದು ತುಂಬ ಉಪಯೋಗವಾದಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಬನ್ನಿ ಅದಕ್ಕೆ ಏನೇನು ಬೇಕು ಮತ್ತು ಯಾವ ರೀತಿ ಮಾಡೋದು ಅಂತ ಒಟ್ಟೊಟ್ಟಿಗೆ ನೋಡ್ಕೊಳ್ಳೋಣ. ನಾನು ಮಸಾಲೆ ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಎಲ್ಲ ಕುಯ್ಕೊಂಡು ಇಟ್ಟಿದ್ದೀನಿ. ನೋಡಿ, ನಾನು ಒಗ್ಗರಣೆನ ಇವಾಗ ಹಾಕೋದಕ್ಕೆ ಬಾಣಲಿ ಇಟ್ಬಿಟ್ಟು ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾನು ಒಬ್ರಿಗೋಸ್ಕರನೇ ಮಾಡ್ತಾಯಿರೋದು, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಒಬ್ರಿಗೆ ನಾನು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಆ ಇಂಗ್ರೀಡಿಯೆಂಟ್ಸ್ನ ಹೆಚ್ಚಿಸ್ಕೋಬಹುದು. ನೋಡಿ, ಮೊದಲಿಗೆ ಎಣ್ಣೆ ಕಾಯ್ತು, ನಾನು ಸಾಸಿವೆಯನ್ನು ಹಾಕಿದೆ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನು ನೆಕ್ಸ್ಟು ಬೆಳ್ಳುಳ್ಳಿಯನ್ನು ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡ್ತಾ ಇದ್ದಂಗೆ ನಾನು ಅದಕ್ಕೆ ರೆಡಿ ಮಾಡಿಟ್ಟಿದ್ದಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ತಿರುಗಿಬಿಟ್ಟು ನಾನು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಟ್ಟೆ. ಮತ್ತು ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ರುಚಿಗೆ ಚೆನ್ನಾಗಿರುತ್ತೆ ಮತ್ತು ಗಮ್ಮಂತ ವಾಸನೆಯನ್ನು ಸ್ಮೆಲ್ಲು ಸಹ ಗುಡ್ ಸ್ಮೆಲ್ಲನ್ನು ನಮಗೆ ಕೊಡುತ್ತೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕಿ, ಇಲ್ಲ ಜಾಸ್ತಿ ಆಗ್ಬಿಡುತ್ತೆ ನೋಡಿ. ಸ್ವಲ್ಪ ಒಣಮೆಣಸಿನ್ಕಾಯನ್ನು ಸಹ ನಾನು ಒಗ್ಗರಣೆಗೆ ಹಾಕಿದೆ. ನಾವು ಸ್ಟವನ್ನು ಸಣ್ಣಗೆ ಮಾಡ್ಕೋಬೇಕು, ಸಿಮ್ಮಲ್ಲಿ ಇಟ್ಕೋಬೇಕು. ಮತ್ತು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನೂ ಅಷ್ಟೇ ನೋಡಿಕೊಂಡು ಕಲರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಮತ್ತು ಕರಿ ಮೆಣಸಿನ ಪುಡಿ, ಏಕೆಂದರೆ ಇದು ಮೆಣಸಿನ ಅನ್ನ ಅಂದರೆ ಪೆಪ್ಪರ್ ರೈಸು. ಪೆಪ್ಪರೇ ಜಾಸ್ತಿ ಹಾಕಬೇಕು, ಯಾಕಂದರೆ ಪೆಪ್ಪರ್ ರೈಸೇ ಮಾಡ್ತಿರೋದಲ್ವ, ಅದಕ್ಕೆ ಪೆಪ್ಪರೇ ಜಾಸ್ತಿ ಹಾಕಬೇಕು. ಅಂದರೆ ನೋಡ್ಕೊಂಡು ಹಾಕಬೇಕು, ಎಷ್ಟು ಬೇಕೋ ಅಷ್ಟನ್ನು ನಾವು ಪೆಪ್ಪರ್ ಪೌಡ್ರ್ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ಆಗುವಂತಹ ಮತ್ತು ಬೇಗ ಆಗುವಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಮತ್ತು ಬಿಸಿ ಅನ್ನವನ್ನು ನಾನು ಸೇರಿಸ್ತಾ ಇದ್ದೀನಿ. ಅನ್ನ ತಣ್ಣಗಿದ್ರೂ ನೀವು ಮಾಡ್ಕೋಬಹುದು. ನೋಡಿ, ಒಬ್ರಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ರೈಸ್ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಆ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸನ್ನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಮಿಕ್ಸನ್ನು ಮಾಡಬೇಕು. ಆಗ ನೋಡಿ ನಮಗೆ ಪೆಪ್ಪರ್ ರೈಸ್ ಕಲ್ಲರು ಈ ರೀತಿ ಬರುತ್ತೆ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಇದೇ ರೀತಿ ನೀವು ಈಸಿಯಾಗಿ ಪೆಪ್ಪರ್ ರೈಸನ್ನು ಮಾಡಿಕೊಂಡು ರುಚಿಯಾಗಿ ತಿನ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನಮ್ಮ ಪೆಪ್ಪರ್ ರೈಸ್. ಟೇಸ್ಟು ಅಷ್ಟೇ ತುಂಬ ಸಖತ್ತಾಗಿರುತ್ತೆ. ನೀವು ಸಹ ಸಾಯಂಕಾಲ ಹೊತ್ತು ಇದನ್ನು ಮಾಡ್ಕೊಂಡು ತಿನ್ನಿ. ಬೆಳಗ್ಗೆ ಸಹ ನೀವು ತಿಂಡಿಗೆ ಇದನ್ನು ಮಾಡಿಕೊಂಡು ತಿನ್ನಬಹುದು. ಯಾರು ಬೇಕಾದರೂ ಮಾಡ್ಬೋದು. ತುಂಬ ಈಸಿಯಾಗಿ ರುಚಿಯಾಗಿ ಈ ಪೆಪ್ಪರ್ ರೈಸನ್ನು ನಾವು ಮಾಡಿಕೊಂಡು ಬಾಯಿಗೆ ಟೇಸ್ಟ್ ಸಿಗುವಂತೆ ನಾವು ಇದನ್ನು ತಿನ್ನಬಹುದು. ಮತ್ತು ತುಂಬಾ ಖುಷಿಯ ಕೊಡುವಂತಹ ಇದು ಟೇಸ್ಟ್ ನಮಗೆ ತುಂಬ ಹಿತ ಅನಿಸುತ್ತೆ. ಬೇಕಾದರೆ ನೀವು ಮಾಡ್ಕೊಂಡು ನೋಡಿ, ತಿನ್ನಿ, ಆಮೇಲೆ ನನಗೊಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಸದ್ಯದಲ್ಲಿಯೇ ಭೇಟಿ ಮಾಡ್ತೀನಿ. ನಮಸ್ತೆ.